ನೋಡಿ ಇನ್ನು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಮತ್ತು ರೈತರ ನಡುವೆ ಒಂದಷ್ಟು ಗೊಂದಲಗಳಿದೆ. ಕೆಲವರು ಯೋಜನೆಗೆ ಪರವಾಗಿ ಮಾತನಾಡಿದ್ರೆ ಮತ್ತೊಂದಷ್ಟು ಜನ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಯೋಜನೆಯ ಪರ ರೈತರ ವಾದ ಏನಿದೆ, ಮತ್ತೊಂದು ಕಡೆ ಯೋಜನೆ ವಿರೋಧಿ ರೈತರ ವಾದ. ಟೌನ್ಶಿಪ್ ಯೋಜನೆಯಿಂದಾಗಿ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಮಂದಿ ಹೇಳ್ತಾ ಇರುವಂತದ್ದು ಟೌನ್ಶಿಪ್ ಯೋಜನೆಯಿಂದಾಗಿ ಫಲವತ್ತಾದ ಕೃಷಿ ಭೂಮಿ ನಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಟೌನ್ಶಿಪ್ ಯೋಜನೆಯಿಂದಾಗಿ ಪ್ರದೇಶ ಅಭಿವೃದ್ಧಿ ಆಗುತ್ತೆ, ಟೌನ್ಶಿಪ್ ಯೋಜನೆಯಿಂದಾಗಿ ಕೃಷಿ ಭೂಮಿ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೈಗಾರಿಕೆಗಳು ಸ್ಥಾಪನೆಯಾದ್ರೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೃಷಿ ಅವಲಂಬಿತ ರೈತರ ಜೀವನೋಪಾಯಕ್ಕೆ ಗತಿ ಏನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೈಗಾರಿಕೆಗಳು ಸ್ಥಾಪನೆಯಾದ್ರೆ ಸ್ಥಳೀಯರಿಗೆ ಯುವಕರಿಗೆ ಉದ್ಯೋಗ ಸಿಗುತ್ತೆ, ಇನ್ನು ಜೀವನೋಪಾಯಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳಿ ವಿರೋಧಿ ರೈತರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಪರ ಮತ್ತು ವಿರೋಧದ ವಾದವನ್ನ ಗಮನಿಸ್ತಾ ಇದ್ದೀವಿ. ಭೂಮಿಗೆ ಹೆಚ್ಚಿನ ಪರಿಹಾರ ಸಿಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಸರ್ಕಾರದಿಂದ ಪರಿಹಾರ ಸಾಕಾಗೋದಿಲ್ಲ ಅಂತ ಹೇಳಿ ಮತ್ತೊಬ್ಬರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಭೂಮಿಗೆ ಹೆಚ್ಚಿನ ಆದಾಯ ಸಿಗ್ತಾ ಇದೆ ಅಂತ. ಮತ್ತೊಂದು ಕಡೆ ಪುನರ್ವಸತಿ ಸಮಸ್ಯೆ ಕುರಿತು ಕೂಡ ಶಂಕೆ ಆಗ್ತಾ ಇದೆ. ಅಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರಿಗೆ ಟೌನ್ಶಿಪ್ ಯೋಜನೆಯಿಂದಾಗಿ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಶಿಕ್ಷಣ ಇರಬಹುದು, ಆರೋಗ್ಯ ಇರೋ ಸೌಲಭ್ಯಗಳು ಹೆಚ್ಚಳ ಆಗತ್ತೆ ಅಂತ. ಈ ಯೋಜನೆಯಿಂದಾಗಿ ಸಾಮಾಜಿಕ ಸಮಸ್ಯೆ ಏನಿದೆ ಅದು ಉಲ್ಬಣಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಟೌನ್ಶಿಪ್ ಯೋಜನೆಯಿಂದಾಗಿ ಪ್ರದೇಶದ ಅಭಿವೃದ್ಧಿ ಆದ್ರೆ ಯೋಜನೆಯಿಂದಾಗಿ ಫಲವತ್ತಾದ ಕೃಷಿ ಭೂಮಿ ಏನಿದೆ ಅದಕ್ಕೆ ನಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕೈಗಾರಿಕೆಗಳು ಸ್ಥಾಪನೆ ಆಗೋದ್ರಿಂದಾಗಿ ಅಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಅವಕಾಶ ಜಾಸ್ತಿ ಆಗುತ್ತೆ, ಆದರೆ ವಸತಿಯನ್ನ ಕಳ್ಕೊಳ್ತಾರೆ. ಅಲ್ಲಿರುವಂತಹ ಜನರು ತಮ್ಮ ವಸತಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತಹ ರೈತರು ಮಾಡ್ತಿರುವಂತಹ ವಾದ. ಆ ಯೋಜನೆಯ ಪರ ಮತ್ತು ವಿರೋಧದ ವಾದವನ್ನ ಗಮನಿಸ್ತಾ ಇದ್ದೀವಿ. ವ್ಯಾಪಾರ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ, ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಆದ್ರೆ ವಸತಿಯನ್ನ ಕಳ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು ಕೂಡ ಹೆಚ್ಚಾಗುತ್ತೆ ಅಂತ ಪರವಾದ ಇದೆ. ಮತ್ತೆ ಇದಕ್ಕೆ ಈ ಯೋಜನೆಯಿಂದಾಗಿ ಸಾಮಾಜಿಕ ಇತರ ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ ಅಂತ ಹೇಳಿ ರೈತರ ವಾದ ಆಗಿದೆ. ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ರೈತರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರದೀಪ್, ಹಿರಿಯ ವಕೀಲರು ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಗಮನಿಸ್ತಾ ಇದ್ದೀವಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಈ ಹೋರಾಟದ ಏನಿದು ಪ್ರಕ್ರಿಯೆಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ನಿನ್ನೆ ಆದಂತಹ ಗಲಾಟೆಯನ್ನ ಗಮನಿಸಿ ಇವತ್ತು ಕೂಡ ಬೇರೆ ರೀತಿಯಾದ ಸ್ವರೂಪವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಸರ್, ಈ ಕಾನೂನಾತ್ಮಕವಾಗಿ ಇದು ಯಾವ ರೀತಿ ಹೋರಾಟದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಏನ್ ಹೇಳ್ತೀರಾ? ಈಗ ನಿನ್ನೆ ಏನಾಗಿದೆ, ಜೆಎಂಸಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ರೈತರು ಮೊದಲಿಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದಯಮಾಡಿ ನಾವು ಯಾರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೀವೋ ಅವರಿಗೆ ನಮಗೆ ಒಂದು ಗ್ಯಾರಂಟಿ ಕೊಡಿ, ನಮ್ಮ ಜಮೀನುಗಳನ್ನ ಸರ್ವೆ ಮಾಡಲ್ಲ, ಜೆಎಂಸಿ ಮಾಡಲ್ಲ ಅಂತ ನಮಗೊಂದು ಆಶ್ವಾಸನೆ ಕೊಡಿ. ಇಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾರು ಕನ್ಸೆಂಟ್ ಕೊಟ್ಟಿದ್ದಾರೆ ಅವ್ರದನ್ನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಪೊಲೀಸ್ನವರು ಹೌದು ನಾವು ಮಾತುಕತೆ ಮಾಡ್ತೀವಿ ಅಂತ ಹೇಳಿ ಮಾತುಕತೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ಬೇರೆ ಮಾರ್ಗದ ಮೂಲಕ ಆ ಮಂಡಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದೊಂದು ಚಿಕ್ಕ ಗ್ರಾಮ, ಒಂದು 30-35 ಮನೆ ಇರ್ತಕ್ಕಂಥ ಗ್ರಾಮ. ಆ ಸಮಯದಲ್ಲಿ ಏನಾಗಿದೆ, ಇಬ್ಬರ ನಡುವೆ ಒಂದಷ್ಟು ತಿಕ್ಕಾಟ ಮತ್ತು ಒಂದಷ್ಟು ಸೆಣಸಾಟ ಆಗಿದೆ. ರೈತರು ಮತ್ತು ಅಧಿಕಾರಿಗಳ ನಡುವೆ ಈ ವಾಗ್ಯುದ್ಧ ನಡೆದು ವಿಕೋಪಕ್ಕೆ ಹೋಗಿದೆ. ಅದು ಆಗ್ಬಾರ್ದಿತ್ತು. ಈಗ ಒಂದಂತಕ್ಕೆ FIR ಗಳನ್ನ ದಾಖಲು ಮಾಡಿದ್ದಾರೆ. FIR ಈಗ ಅದ್ರ ಮೇಲೆ ಕೋರ್ಟ್ಗೆ ಹೋಗ್ತಕ್ಕಂಥದ್ದು, ಬೇಲ್ ತಗೊಳ್ಳೋದು ಒಂದು ಪ್ರೊಸೀಡಿಂಗ್ಸ್. ಸರ್, FIR ಅಂದ ತಕ್ಷಣ ಆಯ್ತು. ಯಾಕಂದ್ರೆ ಅಲ್ಲಿ ನಿನ್ನೆ ಗಲಾಟಿ ಮಾಡಿದಂತವ್ರು 11 ಜನರ ವಿರುದ್ಧವಾಗಿ FIR ಆಗಿದೆ. ಬಟ್ ಆದ್ರೆ 3 ಜನರ ವಿರುದ್ಧ, ಅಂದ್ರೆ ಆ ಗಲಾಟಿನಲ್ಲಿ ಅವ್ರು ಇರ್ಲೇ ಇರ್ಲಿಲ್ಲ, ಅವ್ರ ಮೇಲೂ ಕೂಡ FIR ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದು ಸಾಧ್ಯ? ನಿಜ, ಒಬ್ರು ರಾಮನಗರ ಕೋರ್ಟ್ ನಲ್ಲೇ ಇದ್ರಂತೆ, ಇನ್ನೊಬ್ರು ದೆಹಲಿನಲ್ಲಿ ಇದ್ರಂತೆ, ಇನ್ನೊಬ್ರು ಬೇರೆ ಕಡೆ ಎಲ್ಲೋ ಇದ್ರು ಮಾಹಿತಿ ಇದೆ. ಈ ರೀತಿ ಬೇರೆ ಎಲ್ಲೋ ಇರೋ ವ್ಯಕ್ತಿಗಳನ್ನ FIR ನಲ್ಲಿ ದಾಖಲು ಸೇರಿಸಿ FIR ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ. ಕಾಂಗ್ರೆಸ್ ದಬ್ಬಾಳಿಕೆಯನ್ನ ಉಪಯೋಗಿಸಿ ಕಾನೂನನ್ನ ದುರುಪಯೋಗಪಡಿಸಿಕೊಂಡು ತಮಗೆ ಬೇಕಾದಂತೆ ಯಾರು ಈ ಸಂಘಟನೆಯನ್ನ, ಯಾರು ಈ ಹೋರಾಟವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಮುನ್ನಡೆಸ್ತಾ ಇರತಕ್ಕಂತ ವ್ಯಕ್ತಿಗಳ ಮೇಲೆ FIR ನ ದಾಖಲು ಮಾಡಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ. ಮತ್ತು ಕಾಂಗ್ರೆಸ್ಗೆ ಈ ವಿಚಾರದಲ್ಲಿ ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಹೋರಾಟ ಮಾಡ್ತಾ ಇರ್ತಕ್ಕಂತ ವ್ಯಕ್ತಿಗಳ ಮೇಲೆ ನೀವು ಈ ರೀತಿ ರಾತ್ರೋರಾತ್ರಿ ಬೇಕಾಬಿಟ್ಟಿ FIR ಗಳನ್ನ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅಥವಾ ಯಾರು ಹೋರಾಟ ಮಾಡಿದ್ರು, ಅಲ್ಲಿ ಯಾರು ಹೋರಾಟದಲ್ಲಿ ಭಾಗಿಯಾಗಿದ್ರು ಅಂತವ್ರ ಮೇಲೆ ಹಾಕಿದ್ರೆ ಅದು ಒಪ್ತಾ ಇದ್ವಿ. ಆದ್ರೆ
ನೀವು ಎಲ್ಲೋ ಇರ್ತಕ್ಕಂಥವ್ರ ಮೇಲೆ ಆಗ್ತಕ್ಕಂಥದ್ದು ಅತ್ಯಂತ ಸುಳ್ಳು ಎಫ್ಐಆರ್ ನ ದಾಖಲು ಮಾಡಿದ್ರಿ ಅಂತ ಒಂದು. ಎರಡನೇದು, ನೀವು ಎಫ್ಐಆರ್ ದಾಖಲು ಮಾಡಕ್ಕೆ ಅಲ್ಲಿದ್ದಂತ ಸರ್ವೆ ಅಧಿಕಾರಿಗಳಿರ್ಬೋದು, ಕಂದಾಯ ಅಧಿಕಾರಿಗಳಿರ್ಬೋದು, ಮತ್ತೆ ಪೊಲೀಸ್ ಆಫೀಸರ್ಸ್ ಇಷ್ಟೆಲ್ಲ ಇದ್ರು ಸಹಿತ ಯಾರೋ ಒಬ್ಬ ಡ್ರೈವರ್ ನ ಕರ್ಕೊಂಡ್ಬಂದು, ಪ್ರೈವೇಟ್ ವೆಹಿಕಲ್ ಡ್ರೈವರ್ ನ ಕರ್ಕೊಂಡ್ಬಂದು ನೀವು ಎಫ್ಐಆರ್ ನ ಕೊಡಿಸಿದಿಲ್ಲ, ಕಂಪ್ಲೇಂಟ್ ನ ಕೊಟ್ಟಿದ್ದಿಲ್ಲ, ಯಾವ ಕಾರಣಕ್ಕೋಸ್ಕರ? ಎಫ್ಐಆರ್ ಈ ನೀವು ದಾಖಲಾಗಬೇಕಾಗಿದ್ರೆ ಒಂದು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಾಗಿದೆ, ಎರಡು ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಾಗಿದೆ, ಸರ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಸಮ್ಮುಖದಲ್ಲಾಗಿದೆ. ಅವರು ಇದರಲ್ಲಿ ವಿಕ್ಟಿಮ್ಗಳಿದ್ದಾರೆ, ಅವ್ರ ಮೇಲೆ ಒಂದಷ್ಟು ಗಲಾಟೆಗಳಾಗಿದೆ, ಅವ್ರ ಕೈಲಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ನೀವು ಅದು ಎರಡೂವರೆ ಮಧ್ಯಾಹ್ನ 2:30 ಗಂಟೆಯಲ್ಲಿ ಆದಂತ ಗಲಾಟೆ ನೀವು ರಾತ್ರಿ 9:30 ತಗೊಳ್ತೀರಿ ಎಫ್ಐಆರ್ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಮ ಪೂರ್ವ ನಿಯೋಜಿತ ಸಂಚು, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಬಾಲಕೃಷ್ಣ ಅವರ ಹೇಳಿಕೆಯಂತೆ, ಅವರ ನಿರ್ದೇಶನದಂತೆ ನೀವು ಎಫ್ಐಆರ್ ನ ದಾಖಲು ಮಾಡಿದ್ರಿ ಅನ್ನೋ ಮಾಹಿತಿ ಇದೆ ನಮ್ಗೆ. ಅವರ ನಿರ್ದೇಶನಕ್ಕೋಸ್ಕರ ಕಾದು ಅವ್ರು ಹೇಳ್ದಂಗೆ ಅವ್ರು ಹೇಳಿದ ಹೆಸರುಗಳನ್ನ ನಮೂದು ಮಾಡಿ ನೀವು ಎಫ್ಐಆರ್ ನ ದಾಖಲು ಮಾಡಿದ್ರಿ. ಇದು ಎಂತ ಎಲ್ಲಿಗೆ ಬಂತು ಕಾನೂನು? ಯಾವ ರೀತಿ ಕಾನೂನ ದುರುಪಯೋಗ? ಇದನ್ನ ನಾವು ಇದ್ರ ಕಾನೂನ ಕೋರ್ಟ್ ನಲ್ಲಿ ಇದನ್ನ ಚಾಲೆಂಜ್ ಮಾಡ್ತೀವಿ. ಖಂಡಿತ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸರ್, ಈಗ ನೀವು ಈಗ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಹೋಗ್ತಿದ್ದೀರಾ, ಸೊ ಅದು ಒಳ್ಳೆಯ ಕೆಲಸ ಕೂಡ. ಯಾಕೆಂತಂದ್ರೆ ಈಗ ನೋಡಿ, ಈಗ ಅಲ್ಲಿ ರೈತರ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಜನ ಆ ಯೋಜನೆಯ ಪರ ಇದ್ದಾರೆ, ಮತ್ತೊಂದಷ್ಟು ಜನ ಯೋಜನೆಯ ವಿರೋಧವಾಗಿದ್ದಾರೆ. ಸೊ ಹೆಂಗೆ ಇದು? ಯಾಕಂದ್ರೆ ಅವರಲ್ಲೇ ಒಂದು ರೀತಿಯ ಗೊಂದಲ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಮೇಡಮ್, ಈಗ ಜಮೀನ್ ಕಳ್ಕೊಂಡವ್ರಿಗೆ ಏನ್ ನಷ್ಟ ಆಗ್ತಿದೆ? ಚೆಕ್ ಕೊಡ್ತಾರೆ, ಚೆಕ್ ಇಸ್ಕೊಳ್ತಾರೆ. ಚೆಕ್ ಇಸ್ಕೊಳ್ಳಿ ಮೇಡಮ್, ಹೋಗಿ ಡಿಸಿ ಆಫೀಸ್ ಅಲ್ಲಿ ಚೆಕ್ ಕೊಡ್ತಾರೆ, ಚೆಕ್ ಇಸ್ಕೊಳ್ಳಿ. ನಿಮ್ ಜಮೀನ್ ಕಳ್ಕೊಳ್ತಾ ಇರತಕ್ಕಂಥ ಅವ್ರು ಯಾಕೆ ಹೋರಾಟ ಮಾಡ್ಬೇಕು? ಅವ್ರು ಯಾಕೆ ಹೋರಾಟ ಮಾಡ್ಬೇಕು? ಜಮೀನ್ ಕಳ್ಕೊಳ್ತಾ ಇರತಕ್ಕಂಥವ್ರು, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಕಳೆದ 400 ದಿವಸಗಳಿಂದ, ಇವರು ಕಳೆದ 10 ದಿವಸದಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಇವ್ರಿಗೆ ಏನ್ ನಷ್ಟ ಆಗ್ತಿದೆ ಹೇಳಿ? ಇವ್ರಿಗೆ ಅವ್ರ ವಿರುದ್ಧ ಇಲ್ಲಲ್ಲ ರೈತರು. ಯಾರು ಕನ್ಸೆಂಟ್ ಇದಾರೋ ಹೋಗಿ ಇಸ್ಕೊಳ್ಳಿ. ನೀವು ಚೆಕ್ ಇಸ್ಕೊಳ್ಳಿ. ನಿಮ್ಗೆ ಚೆಕ್ ಇಸ್ಕೊಬೇಡಿ ಅಂತ ಹೋರಾಟ ಮಾಡ್ತಿದ್ವಿ ನಾವು. ಅಲ್ಲಿ ರೈತರು ಚೆಕ್ ಇಸ್ಕೊಬೇಡಿ ಅಂತ ಹೇಳ್ತಿದಾರಾ? ಇಲ್ಲ. ನೀವು ಚೆಕ್ ನ ಆರಾಮಾಗಿ ಇಸ್ಕೊಂಡು ನಿಮ್ ಮನೆಗೆ ಹೋಗಿ ನೀವು ಉಪಯೋಗಿಸ್ಕೊಂಡು ಎಲ್ ಬೇಕಾದ್ರೆ ಲೈಫ್ ಎಂಜಾಯ್ ಮಾಡಿ. ಯಾರು ಜಮೀನ ಕೊಡಕ್ ಇಷ್ಟ ಇಲ್ಲ, ಯಾರು ಕನ್ಸೆಂಟ್ ಕೊಡಕ್ ಇಷ್ಟ ಇಲ್ಲ, ಯಾರು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಕಳೆದ 100 ವರ್ಷಗಳಿಂದ ಬದುಕನ್ನ ಕಟ್ಕೊಂಡು ಅಲ್ಲಿ ಜೀವನ ನಡೆಸ್ತಾ ಇದಾರೋ ಅವರು ತಮ್ಮ ಹಕ್ಕಿಗೋಸ್ಕರ ಹೋರಾಟವನ್ನ ಕಳೆದ 400 ದಿವಸಗಳಿಂದ ಮಾಡ್ತಾ ಇದಾರೆ. ಇವತ್ತು ಯಾರು ಈ ಯೋಜನೆ ಬರ್ಬೇಕು ಅಂತ ಕೂತವ್ರಲ್ಲ, ಅವರು ಕಾಂಗ್ರೆಸ್ನ ಪುರಾರಿಗಳು, ಕಾಂಗ್ರೆಸ್ನ ಏಜೆಂಟ್ಗಳು, ಅವರು ಕಾಂಗ್ರೆಸ್ ದುಡ್ಡು ಕೊಟ್ಟು ಮಾಡಿರ್ತಕ್ಕಂಥ ಷಡ್ಯಂತ್ರದ ಭಾಗವೇ ಹೊರತು ಬೇರೆ ಇನ್ನೇನು ಅಲ್ಲ ಅದು. ಸರ್, ಇವಾಗ ನೀವು ಅಲ್ಲಿರುವಂತಹ ರೈತರುಗಳಿಗೆ ಈಗ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡಬಹುದು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಈಗ ಖಂಡಿತ ನಾವು ಏನಿದೆ ಎಫ್ಐಆರ್ ಇದೆ, ಇದ್ರ ಬಗ್ಗೆ ನ್ಯಾಯಾಲಯದಲ್ಲಿ ನಾವು ಫಸ್ಟ್ ಅವ್ರಿಗೆ ಬೇಲ್ ಕೊಡಿಸ್ತಕ್ಕಂಥದ್ದು ಇರ್ಬೋದು. ಇವತ್ತು ರೈತರು ನಮ್ಗೆ ಹೋದಾಗ ಹೇಳಿದ್ರು, ನಮಗೆ ಬೇಲ್ ಅವಶ್ಯಕತೆ ಇಲ್ಲ, ನಾವು ಜೈಲ್ಗೆ ಹೋಗಕ್ ರೆಡಿ ಇದೀವಿ ಅಂತ ಹೇಳಿದ್ರು. ನಮ್ಮನ್ನ ಸಾಮೂಹಿಕವಾಗಿ ಅರೆಸ್ಟ್ ಮಾಡ್ಲಿ, ನಾವು ಜೈಲ್ಗೆ ಹೋಗಕ್ ರೆಡಿ ಇದೀವಿ ಅನ್ನೋ ಮಾತನ್ನ ಹೇಳಿದ್ರು. ನಾನೊಂದ್ ಮಾತನ್ನ ಹೇಳ್ದೆ, ಇಲ್ಲ ಕಾನೂನಿಗೆ ನಾವು ಗೌರವ ಕೊಡ್ಬೇಕು. ಅವರು ಕಾನೂನು ದುರುಪಯೋಗ ಪಡಿಸ್ಕೊಂಡು ಎಫ್ಐಆರ್ ಹಾಕಿದ್ರೆ ಅದೇ ಕಾನೂನು ಅಡಿಯಲ್ಲಿ ನಾವು ಈ ವಿಚಾರಗಳನ್ನ ಗಮನಕ್ಕೆ ತಂದು ಕೋರ್ಟ್ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ನಾವು ಕಾನೂನು ಅಡಿಯಲ್ಲಿ ನಾವು ನಮ್ಮ ಹಕ್ಕನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಾವು ಕನ್ವಿನ್ಸ್ ಮಾಡಿದೀನಿ. ಖಂಡಿತ ನಮ್ಗೆ ನ್ಯಾಯ ದೊರಕುತ್ತೆ. ಖಂಡಿತ ನಾವು ಇದ್ರ ವಿರುದ್ಧ ಹೈಕೋರ್ಟ್ ಅಲ್ಲೂ ಕೂಡ ನಾವು ದಾವೆನ ಹಾಕ್ತೇವೆ. ಸರ್, ಇವಾಗ ಸರ್ಕಾರ ಏನ್ ಪ್ಲಾನ್ ಮಾಡಿದೆಯಲ್ಲ ಈ ಟೌನ್ಶಿಪ್ಗೆ, ಸದ್ಯದ ಮಟ್ಟಿಗೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಏನಾದ್ರು ಕಾನೂನು ಅಡಿಯಲ್ಲಿ ಇದೆಯಾ? ಅವ್ರು ಏನು ಬ್ರೇಕ್ ಹಾಕಕ್ ಸಾಧ್ಯ ಇಲ್ಲ. ದಬ್ಬಾಳಿಕೆ ಮಾಡಿ ಹೋರಾಟ ಮಾಡಿ ಅಷ್ಟೇನೆ ಇದನ್ನ ಸ್ಟಾಪ್ ಮಾಡಿಸೋದಕ್ಕೆ ಸಾಧ್ಯನಾ ಅಂತ? ಅದನ್ನ ನಾವು ರೀತಿ ಹೋರಾಟ ನಾವು ಕೋರ್ಟ್ ನಲ್ಲೂ ಕೂಡ ಮಾಡ್ತೇವೆ. ಅದಿನ್ನೂ ನಡೀತಾ ಇದೆ, ಪ್ರಕ್ರಿಯೆ ಚಾಲನೆ ಕೊಟ್ಟಿದೀವಿ, ಅದೊಂದು ಹಂತದಲ್ಲಿ ಆಗುತ್ತೆ ಅದು. ಇದ್ರ ಮಧ್ಯದಲ್ಲಿ ಅವ್ರೇನಾದ್ರು ಸರ್ವೆಗಳನ್ನ, ಈ JMC ಗಳನ್ನ ಏನಾದ್ರು ದಬ್ಬಾಳಿಕೆ ಮಾಡಿ ಪೊಲೀಸ್ ತೋರ ಸೂಪರ್ ದಿನ ಮಾಡಕ್ ಪ್ರಯತ್ನ ಪಡ್ಬೋದು ಅಷ್ಟೇ. ಅದ್ ಮಾಡಕ್ ಹೋದ್ರು ಕೂಡ ಇವತ್ತಿನ ರೈತರು ಅವ್ರ ತೀರ್ಮಾನವನ್ನು ಮಾಡ್ತಾರೆ. ನಿನ್ನೆ ಸರ್ವೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ನೋಟಿಸ್ ಜಾರಿ ಆಗ್ಬೇಕಲ್ವಾ? ಅವ್ರು ಯಾರು ಕೂಡ ಹೇಳ್ತಿದ್ದಾರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ. ಖಂಡಿತ ಅದೆಲ್ಲ ಮಾಡ್ಬೇಕಾದ್ರೆ, ಸರ್ವೆ ಮಾಡ್ಬೇಕಾದ್ರೆ, JMC ನೋಡ್ಬೇಕಾದ್ರೆ ಗಮನಕ್ಕೆ ತರಬೇಕು, ರೈತರ ಗಮನಕ್ಕೆ ತರಬೇಕು. ನಾವು ಬರ್ತಾ ಇದೀವಿ ಅಂತ ಹೇಳಿ ಗಮನಕ್ಕೆ ತರಬೇಕು. ಯಾಕೆ ಗಮನಕ್ಕೆ ತರದೆ ಬಂದ್ರಿ? ದಬ್ಬಾಳಿಕೆ ಅಲ್ವಾ? ಸರ್ವಾಧಿಕಾರಿ ಧೋರಣೆ. ಓಕೆ ಸರ್, ಒಟ್ಟಾರೆಯಾಗಿ ನಿಮ್ಮ ಸಪೋರ್ಟ್ ಕೂಡ ರೈತರ ಪರವಾಗಿ ಇದೆ, ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಹೋಗ್ತಿದ್ರ. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ? ಖಂಡಿತ ನಾವು ಒಂದೇ ಹೇಳ್ತಕ್ಕಂಥದ್ದು, ನಾವು ನಿಮಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪೆನ್ನು ಪುಸ್ತಕ ಕೊಡಿ ಅಂತ ಕೇಳಿದ್ರಿ, ಪೆನ್ನು ಪೇಪರ್ ಕೊಟ್ಟಿದ್ದಾಯ್ತು.
ಪೆನ್ನು ಪೇಪರ್ ಕೊಟ್ಟಂತಹ ಜಿಲ್ಲೆಯ ಜನತೆಗೆ ಋಣ ತೀರ್ಸಕ್ಕಂತ ಕೆಲಸ ನಿಮ್ ಕೈಲಿದೆ. ಆ ಋಣ ತೀರಿಸಬೇಕು ಅಂತಂದ್ರೆ ನೀವು ಬಿಡದಿ ಟೌನ್ಶಿಪ್ ಮಾಡಿದ್ರೆ ರಾಜ್ಯನೂ ಉದ್ಧಾರ ಆಗಲ್ಲ, ದೇಶನೂ ಉದ್ಧಾರ ಆಗ್ಬಿಡಲ್ಲ. ಆ ಯೋಜನೆಯಿಂದ ಟೌನ್ಶಿಪ್ ಆಗ್ಬೋದು ಅಷ್ಟೇ. ನೀವು ಅದ್ರ ಬದಲು ನಮ್ಮ ನೀರು ಅಂತ ಯೋಚನೆ ಮಾಡಿದ್ರಲ್ಲ, ಇದು ಏನೋ ಮೇಕೆದಾಟು ಯೋಜನೆ ಅಂತ ದೊಡ್ಡ ಯೋಜನೆಯನ್ನ ಜಾರಿಗೆ ತನ್ನಿ. ಕನ್ನಡ ಜಿಲ್ಲೆಗೆ ದೊಡ್ಡ ಇಂಡಸ್ಟ್ರಿಗಳು ತಗೊಂಡ್ಬನ್ನಿ. ಅದು ಬಿಟ್ಬಿಟ್ಟು ನೀವು ಅದಕ್ಕೆ ಪೂರಕವಾದಂತ ಕೆಲಸಗಳು, ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳನ್ನ ಮಾಡಿ. ಈ ಟೌನ್ಶಿಪ್ ಗಳಿಂದ ಯಾರೋ 4 ಜನ ಶ್ರೀಮಂತರಿಗೆ ಅನುಕೂಲ ಆಗುತ್ತೆ ಹೊರತು ಬಡವ್ರಿಗೆ ಯಾವ ಅನುಕೂಲ ಆಗಲ್ಲ. ಅಲ್ಲಿ ದೊಡ್ಡ ಮಟ್ಟದ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಲ್ಲ. ಹಾಗಾಗಿ ಈ ಯೋಜನೆಯನ್ನ ಕೈ ಬಿಡಿ. ರೈತರ ಪರವಾಗಿ ನಿಮ್ಮನ್ನ ಬೆಳೆಸಿದಂತ ರೈತರ ಪರವಾಗಿ ನೀವು ಇರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡ್ತಿಗೆ.